ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಕುಂಭರಾಶಿಯವ್ರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಕುಂಭರಾಶಿಯವ್ರಿಗೆ ಈ ತಿಂಗಳು ಪ್ರಮುಖ ಬದಲಾವಣೆಯ ತಿಂಗಳು. ನಿಮ್ಮ ಲಗ್ನದಲ್ಲಿ ರಾಹು ಇರೋದ್ರಿಂದ ತುಂಬಾ ಪ್ರೆಷರ್, ಭಯ ಇರುತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಒಂದು ಕಡೆ ನೀವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಿರಲ್ಲ. ನಿಮ್ಮ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ನೀವು ನ್ಯಾಯಬದ್ಧವಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಶಾರ್ಟ್ ಕಟ್ಸ್ ಏನಾದ್ರು ಮಾಡೋದಕ್ಕೆ ಹೋದ್ರೆ ಪೆಟ್ಟು ತಿಂತೀರಾ. ಕುಂಭರಾಶಿಲಿ ಹುಟ್ಟಬೇಕು ಅಂದ್ರೆ 8 ಗುಂಡಿಗೆ ಇರಬೇಕು. ಅಷ್ಟು ಕಷ್ಟಗಳು ನೀವು ಅನುಭವಿಸ್ಬೇಕಾಗತ್ತೆ. ಆದ್ರೆ ನೀವು ರಾಹು ಲಗ್ನದಲ್ಲೇ ಇರೋದ್ರಿಂದ ಮಾಡಿದ ತಪ್ಪುಗಳನ್ನೇ ಪದೇ ಪದೇ ಮಾಡಬಾರ್ದು. ಇದರಿಂದ ನಿಮ್ಮ ಬುದ್ಧಿ ಮಂದ ಆಗತ್ತೆ. ನಿಮಗೆ ಆಕ್ಟಿವ್ನೆಸ್ಸೇ ಇರಲ್ಲ. ನಿಮಗೆ ನಾಲೆಡ್ಜ್ ಎಷ್ಟೇ ಇದ್ರೂ ಕೂಡ ಅದನ್ನ ವ್ಯಕ್ತಪಡಿಸಕ್ಕಾಗಲ್ಲ. ಕೆಟ್ಟ ಹವ್ಯಾಸ ನಿಮ್ಗೆ ಜಾಸ್ತಿ ಆಗ್ಬೋದು. ಇದರಿಂದ ನೀವು ಮನಃಶಾಂತಿ ಕಳ್ಕೊತೀರಾ. ನೀವು ಬೇರೆಯವ್ರ ಮುಂದೆ ಚೀಪಾಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸೋಂಬೇರಿತನ ಇರಬಾರ್ದು. ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ. ನೀವು ನ್ಯಾಯವಾಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸದಲ್ಲಿ ಈ ತಿಂಗಳು ಒಳ್ಳೇದಾಗತ್ತೆ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ ಅವರಿಗೆಲ್ಲ ಕೆಲಸ ಸಿಗೋ ಸಾಧ್ಯತೆ ಇದೆ. ಹಾಗೆ ಕೆಲಸ ಮಾಡ್ತಿರೋರ್ಗೆ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು. ಹೊಸ ಜನಗಳ ಪರಿಚಯದಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗತ್ತೆ. ಜೂನ್ 10ರ ನಂತರ ಹೊಸ ಪರಿಚಯದಿಂದ ಪ್ರೀತಿಯಾಗಬಹುದು. ಪ್ರೀತಿ ಮದ್ವೆಗೂ ಕೂಡ ತೀವ್ರ ಪಡ್ಕೋಬಹುದು. ನೀವು ದೇವ್ರನ್ನ ಬಿಟ್ರೆ ಇನ್ಯಾರನ್ನು ನಂಬಾರ್ದು. ತಾಳ್ಮೆ ಇದ್ರೆ ಈ ತಿಂಗಳು ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಜಯ ಗಳಿಸ್ತೀರಾ. ಶಿವನಿಗೆ ಶಿರಾಭಿಷೇಕ ಮಾಡಿಸೋದ್ರಿಂದ ಪರಿಹಾರ ಆಗತ್ತೆ.